ತಂಜಾವೂರಿನಲ್ಲಿ ದೊಡ್ಡ ವಾಕ್ಯಾರ್ಥವಾದರೆ ರಾಘವೇಂದ್ರ ಸ್ವಾಮಿಗಳು ಆ ಶುಲ್ಬ ಸೂತ್ರಗಳ ಬಗ್ಗೆಯೂ ಸರಿಯಾದ ನಿರ್ಣಯವನ್ನು ಕೊಟ್ಟಿದ್ದಾರೆ. ಹೀಗೇ ಯಜ್ಞದ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು, ಇದೇ ಶುಲ್ಬ ಸೂತ್ರದ ಅಭಿಪ್ರಾಯ ಅಂತ ಆ ಶುಲ್ಬ ಸೂತ್ರದ ಬಗ್ಗೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ವ್ಯಾಕರಣದ ಬಗ್ಗೆ ಚರ್ಚೆಯಾಗಿದೆ. ಕಾಕತಾಲೀಯ ಅಂತ ಒಂದು ಶಬ್ದ, ಅದರ ನಿಷ್ಪತ್ತಿ ಹೇಗೆ ಅಂತ ನಾವು ಅಂತೀವಲ್ಲ, ಕಾಕತಾಲೀಯ ಅಂತ ಬೇಕಾದಷ್ಟು ಸಲ. ಆ ಶಬ್ದದ ಅರ್ಥ ಏನು, ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ತಪ್ತಮುದ್ರಾಧಾರಣೆಯನ್ನು ಮಾಡಿಕೊಂಡವರನ್ನು ಕೆಲವರು ನಿಂದೆ ಮಾಡ್ತಾರೆ. ಯಾರು ತಪ್ತಮುದ್ರಾಧಾರಣೆ ಮಾಡಿಕೊಳ್ತಾರೋ ಅವರು ಬಹಿಷ್ಕಾರ್ಯರು, ಅವರು ಬ್ರಾಹ್ಮಣರೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಕೆಲವರು ನಿಂದೆ ಮಾಡುವವರಿದ್ದಾರೆ ಜಗತ್ತಿನಲ್ಲಿ. ಅಂಥವರ ಜೊತೆಗೆ ವಾಕ್ಯಾರ್ಥ ಮಾಡಿ ತಪ್ತಮುದ್ರಾಧಾರಣೆ ಇದು ಶಾಸ್ತ್ರೀಯವಾದದ್ದು. ಪುರಾಣಗಳಲ್ಲಿ, ವೇದಗಳಲ್ಲಿ, ಇತಿಹಾಸಗಳಲ್ಲಿ, ಸ್ಪಷ್ಟವಾದ ಪ್ರಮಾಣಗಳಲ್ಲಿ ತಪ್ತಮುದ್ರಾಧಾರಣೆಯನ್ನು ವಿಧಾನ ಮಾಡಿದ್ದಾರೆ. ಅದನ್ನು ಮಾಡಿಕೊಳ್ಳುವುದು ಅವಶ್ಯವಾಗಿ ಧರ್ಮ, ಮಾಡಿಕೊಳ್ಳದೇ ಇದ್ದರೆ ದೊಡ್ಡ ಅಧರ್ಮ ಅನ್ನುವುದನ್ನು ಶ್ರೀಮದ್ ಆಚಾರ್ಯರು ತಾವು ಸ್ವತಃ ಸುದರ್ಶನ ಚಕ್ರಗಳ ಧಾರಣ ಮಾಡಿಸುವ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅದನ್ನು ವಿಜಯೇಂದ್ರ ಸ್ವಾಮಿಗಳು ಚಕ್ರಮೀಮಾಂಸಾ ಅಂತ ಗ್ರಂಥ ಬರೆದು ಸಮರ್ಥನೆ ಮಾಡಿದ್ದಾರೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳವರು ಪುನಃ ವೀಣಾ ವೆಂಕಣ್ಣ ಭಟ್ಟರು ತಂಜಾವೂರಿನಲ್ಲಿ ತಪ್ತಮುದ್ರಾಧಾರಣೆಯ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡಿಕೊಟ್ಟಾಗ ಅಲ್ಲಿರುವಂತಹ ಅನೇಕ ಶ್ರೀವೈಷ್ಣವ ಮತಾನುಯಾಯಿಗಳಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಈ ತಪ್ತಮುದ್ರಾಧಾರಣೆಯ ಮಂಡನೆ ಬಹಳ ಸೊಗಸಾಗಿದೆ ಅಂತ ಮನಸ್ಸಿಗೆ ಬಂದು ಇವರಿಗೆ ಮರ್ಯಾದೆ ಮಾಡಿದ್ದಾರೆ. ಅವರ ಮತದವರೆಲ್ಲರೂ ಸೇರಿ ಇವರಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸಿದ್ದಾರೆ. ಅಂತಹ ಒಂದು ಅದ್ಭುತವಾದ ವಾಕ್ಯಾರ್ಥ ಪ್ರತಿಭೆ ಪೂರ್ವಾಶ್ರಮದಲ್ಲಿ ಇರುವಾಗಲೇ ಇವರಿಗೆ ಇತ್ತು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯಾಗ್ತದೆ ಈ ಸಂದರ್ಭದಲ್ಲಿ. ಇದೇ ತರಹದ ಒಂದು ಪ್ರಸಂಗ ಕಾಶಿಯಲ್ಲಿ ಬಂತು ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ. ತಪ್ತಮುದ್ರಾಧಾರಣೆ ಇದು ಅಶಾಸ್ತ್ರೀಯ ಅಂತ ಅಲ್ಲಿಯ ಅನೇಕ ಜನ ಅದ್ವೈತಿಗಳು ಸಾಧಿಸಿದಾಗ ಸತ್ಯಧ್ಯಾನ ತೀರ್ಥರು ಅಲ್ಲಿ ಇರಲಿಲ್ಲ. ಕಾಶಿಯಲ್ಲಿ ಸತ್ಯಧ್ಯಾನ ತೀರ್ಥರ ಶಿಷ್ಯರು ವರಖೇಡಿ ನರಸಿಂಹಾಚಾರ್ಯರು ಸತ್ಯಧ್ಯಾನ ತೀರ್ಥರೇ ಸ್ಥಾಪಿಸಿದಂತಹ ಒಂದು ಚೇರ್ ಇತ್ತು, ದ್ವೈತಾ ಚೇರ್, ಕಾಶಿ ಹಿಂದೂ ವಿಶ್ವವಿದ್ಯಾಲಯದಲ್ಲಿ. ಕಾಶಿ ಹಿಂದೂ, ನಮಗೆ ನಮ್ಮ ಗುರುಗಳ ಸ್ಮರಣೆಯನ್ನು ಮಾಡಿದರೆ ಅಭಿಮಾನ ಅನ್ನಿಸ್ತದೆ. ಅವರ ಸ್ಮರಣೆಯಾದ ದಿನವೇ ಒಂದು ಅಹೋಭಾಗ್ಯ ಅನ್ನಿಸ್ತದೆ. ಹಿಂದೂ ವಿಶ್ವವಿದ್ಯಾಲಯದ ವತಿಯಿಂದ ಹೊರಡುವಂತಹ ಅಮರಭಾರತಿ ಎನ್ನುವ ಒಂದು ಮಾಸಪತ್ರಿಕೆ, ವಿಶ್ವವಿದ್ಯಾನಿಲಯದಿಂದ ಹೊರಟುವಂತಹ ಮದನ ಮೋಹನ ಮಾಲವೀಯ ಅವರು ಸ್ಥಾಪನೆ ಮಾಡಿದ ವಿಶ್ವವಿದ್ಯಾಲಯದಿಂದ ಹೊರಡುವ ಆ ಮಾಸಪತ್ರಿಕೆಯೊಳಗೆ, ಪ್ರತಿಯೊಂದು ಮಾಸಪತ್ರಿಕೆಯೊಳಗೆ ಮುಖಪುಟದ ಚಿತ್ರ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಚಿತ್ರ. ಅಮರಭಾರತಿ ಇವತ್ತಿಗೂ ಹಳೆ ಪ್ರತಿಗಳಿವೆ. ಪೇಜ್ ತೆಗೆದರೆ ಸತ್ಯಧ್ಯಾನ ತೀರ್ಥರ ಚಿತ್ರ, ಆಮೇಲೆ ಮುಂದೆ ಉಳಿದ ವಿಷಯಗಳು. ಆ ರೀತಿಯ ಒಂದು ವಿಶಿಷ್ಟವಾದ ಪ್ರಭಾವವನ್ನು ಆ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಿದ ಮಹಾನುಭಾವರು ಸತ್ಯಧ್ಯಾನ ತೀರ್ಥರು. ಅಲ್ಲಿ ಆ ಚರ್ಚೆ ಬಂದಾಗ ನರಸಿಂಹಾಚಾರ್ಯರು ಸತ್ಯಧ್ಯಾನ ತೀರ್ಥರಿಗೆ ಟೆಲಿಗ್ರಾಮ್ ಕೊಟ್ಟರು, ಹೀಗೆ ಚರ್ಚೆ ಬಂದಿದೆ, ಏನು ಮಾಡಬೇಕು ಅಂತ. ಸತ್ಯಧ್ಯಾನ ತೀರ್ಥರು ಆಗಿಂತಾಗೆ ಎಲ್ಲ ಕೆಲಸಗಳನ್ನು ಬಿಟ್ಟು ತಪ್ತಮುದ್ರಾಧಾರಣೆಯ ಬಗ್ಗೆ ಇರುವಂತಹ ವೇದಗಳ, ಉಪನಿಷತ್ತುಗಳ, ಇತಿಹಾಸ ಪುರಾಣಗಳ ಎಲ್ಲ ಪ್ರಮಾಣಗಳ ಸಂಕಲನೆಯನ್ನು ಮಾಡಿ ಟೆಲಿಗ್ರಾಮದ ಮೂಲಕ ಕೊಟ್ಟು ಕಳಿಸಿದ್ದಾರೆ. ಅವತ್ತಿನ ಕಾಲಕ್ಕೆ 90-100 ರೂಪಾಯಿ ಆಗಿತ್ತು. 100 ವರ್ಷಗಳ ಹಿಂದೆ ಅಂದರೆ ಎಷ್ಟು ಖರ್ಚಾಗಿರಬೇಕು, ಎಷ್ಟು ದೊಡ್ಡದಿರಬೇಕು ನೋಡಿ. ಕಲ್ಕತ್ತಾದೊಳಗೆ ಅದನ್ನು ರಿಕಾರ್ಡ್ ಮಾಡಿದರು. ಇಷ್ಟು ದೊಡ್ಡದಾದ ಟೆಲಿಗ್ರಾಮ್ ನಮ್ಮ ಇತಿಹಾಸದೊಳಗೆ ಯಾರೂ ಮಾಡಿಲ್ಲ ಅಂತ. ಆ ತರಹದ ಒಂದು ಸಿದ್ಧಾಂತ ದೀಕ್ಷೆ ಸತ್ಯಧ್ಯಾನ ತೀರ್ಥರಲ್ಲಿತ್ತು ಅಂತ ನಾವು ಕಾಣುತ್ತೇವೆ. ಅಂತಹ ಒಂದು ಪ್ರಸಂಗ ತಂಜಾವೂರಿನಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಕಾಲದಲ್ಲಿ ಬಂದಾಗ ಅದರ ಸ್ಥಾಪನೆಯನ್ನು ಮಾಡಿದವರು ವೀಣಾ ವೆಂಕಣ್ಣ ಭಟ್ಟರು ಅಥವಾ ಮಹಾಭಾಷ್ಯ ವೆಂಕಣ್ಣ ಭಟ್ಟರು. ಅಂತಹ ದೊಡ್ಡ ಕಾರ್ಯವನ್ನು ಮಾಡಿ ಯಜ್ಞನಾರಾಯಣ ಭಟ್ಟರು ಅಂತ ಆಗಿನ ಕಾಲದ ದೊಡ್ಡ ವಿದ್ವಾಂಸರು ಇವರು ಮಾಡಿದ ಕಾರ್ಯಕ್ಕೆ ಮೆಚ್ಚಿ ಗುರುಗಳ ಎದುರಿಗೆ ಇವರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಎನ್ನುವ ಕಥೆಯನ್ನು ಚರಿತ್ರದಲ್ಲಿ ಉಲ್ಲೇಖ ಮಾಡುತ್ತಾರೆ. ಅಂತಹ ಮಹಾನುಭಾವರು ವೆಂಕಣ್ಣ ಭಟ್ಟರು. ಈ ತರಹದ ಪಾಂಡಿತ್ಯ, ಅಧ್ಯಯನದ ದೀಕ್ಷೆ, ಗುರುಭಕ್ತಿ ಇವುಗಳೆಲ್ಲ ಇದೆ. ಇದೀಗ ನಾವು ಹೇಳಿದಂತೆ ಇಷ್ಟು ದಿನಗಳವರೆಗೆ ಇರುವ ಶ್ರೀಮಂತಿಕೆ ಭಗವಂತ ಇವರಿಗೆ ವೈರಾಗ್ಯವನ್ನು ಕೊಡಬೇಕು ಅನ್ನುವುದಕ್ಕಾಗಿಯೋ ಏನೋ
ಶ್ರೀಮದ್ ಆಚಾರ್ಯರ ತಮ್ಮಂದಿರಿಗೆ ಹೀಗೆ ಆಯಿತು. ಬೇಕಾದಷ್ಟು ಶ್ರೀಮಂತಿಕೆ, ವಿಧಿಭ್ರೂ ವಿಭ್ರಮ ಭ್ರಶ್ಯ ಧನ ಗೋಧಾನ್ಯ ಸಂಪದ ನಿರ್ವೇದಿನ ವೇದವಿದ ತೇನಾಪೇ ವೇದವಾದಿರಾಜ್. ವಿಧಿಭ್ರೂ ವಿಭ್ರಮ ಭ್ರಶ್ಯ ಧನ ಗೋಧಾನ್ಯ ಸಂಪದ, ಶ್ರೀಮದಾಚಾರ್ಯರ ಸ್ವತಃ ತಮ್ಮ. ಆದರೆ ಭಗವಂತನ ಸಂಕಲ್ಪ ನನ್ನ ಮಗ, ನನ್ನವರವು, ನನ್ನ ಸಂಬಂಧಿಕರು ಇದೆಲ್ಲ ನೋಡುವುದಿಲ್ಲ. ಅವನು ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಮಾಡುವುದು, ಅವರ ಕರ್ಮ ಹಾಗೂ ಸಂಕಲ್ಪ. ಅಂತಹ ವಿಷ್ಣುತೀರ್ಥರಿಗೇನೆ ಎಲ್ಲ ಐಶ್ವರ್ಯವನ್ನು ದೇವರು ಕಸಿದುಕೊಂಡ. ಬೇಕು ಅಂದರೆ ಸುಧಾಮನಿಗೆ ಒಂದೇ ಕ್ಷಣಕ್ಕೆ ಕೊಟ್ಟ. ವಿಷ್ಣುತೀರ್ಥರದು ಎಲ್ಲ ಐಶ್ವರ್ಯವನ್ನು ಒಂದೇ ಕ್ಷಣಕ್ಕೆ ಕಸಿದುಕೊಂಡ. ಇದೆಲ್ಲ ದೇವರ ಲೀಲೆ ಅಷ್ಟೇ. ಹಾಗೆ ರಾಘವೇಂದ್ರ ಸ್ವಾಮಿಗಳವರ ಸಂಪತ್ತು, ಐಶ್ವರ್ಯ ಎಲ್ಲವೂ ನಶಿಸಿ ಹೋಗಿದೆ. ಪೂರ್ಣವಾದ ದಾರಿದ್ರ್ಯ. ಅವರ ದಾರಿದ್ರ್ಯವನ್ನು ಕೇಳಿದರೆ ಸುಳ್ಳಿರಬಹುದು ಅಂತ ನಿಮಗನ್ನಿಸ್ತದೆ. ಯಾಕಂದರೆ ಇವತ್ತು ಅವರ ಹೆಸರು ಹೇಳಿ ಪಂಚಭಕ್ಷ್ಯ ತಿಂತಾರೆ, ಮೈತುಂಬ ಬಂಗಾರ ಹಾಕಿಕೊಂಡು ಸುಖವಾಗಿ ಅವರ ಭಕ್ತರು ಆರಾಮಾಗಿದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದ ಭಕ್ತರಿಗೆ ಸುಗ್ರಾಸ ಭೋಜನ, ಬೇಕಾದಷ್ಟು ಆಭರಣಗಳು, ಐಶ್ವರ್ಯ, ಮನೆ ಎಲ್ಲ ಇದೆ. ಅವರಿಗಿಂತ ದಾರಿದ್ರ್ಯ ಇರಬಹುದೇ ಅಂತ ಯಾರೂ ನಂಬೋದೇ ಇಲ್ಲ. ಅಂತಹ ದಾರಿದ್ರ್ಯವನ್ನು ಅನುಭವಿಸಿದ್ದಾರೆ. ಊಟ ಮಾಡಲಿಕ್ಕೆ ಮನೆಯಲ್ಲಿ ಏನಿರ್ತಾ ಇರಲಿಲ್ಲಂತೆ. 15 ದಿವಸಕ್ಕೆ ಉಳಿದವರಿಗೆ ಒಂದು ಏಕಾದಶಿ ಆದರೆ ಇವರಿಗೆ 5-6 ಏಕಾದಶಿ ಬಂದು ಹೋಗ್ತಾ ಇತ್ತು. ಉಪವಾಸ ಕಳೀತಾ ಇತ್ತು. ಆದರೆ ವಿನಯ ಎಷ್ಟು, ತಾಳ್ಮೆ ಎಷ್ಟು ಅಂದರೆ ಚರಿತ್ರೆಯಲ್ಲಿ ವರ್ಣನೆ ಮಾಡ್ತಾರೆ ನಾರಾಯಣಾಚಾರ್ಯರು. ಹೊರಗೆ ಹೋಗುವಾಗ ಚೆನ್ನಾಗಿ ಗಂಧ, ಅಂಗಾರ, ಅಕ್ಷತೆ ಹಚ್ಕೊಂಡು ಹೋಗ್ಬೇಕಂತೆ. ಅಂದರೆ ನಾನು ಊಟ ಆಗಿಲ್ಲ ಅಂತ ಒಂದು ದೈನ್ಯವನ್ನು ತೋರಿ ಕೈ ಚಾಚಿ ಮಾಡ್ತಾ ಇರಲಿಲ್ಲ. ಆಗಲಿಲ್ಲ, ಇಲ್ಲ, ಜನರ ಎದುರಿಗೆ ಎಲ್ಲರ ಜೊತೆಗೆ ನಂದು ಊಟ ಆಯಿತು ಅಂತ ಹೇಳಿಕೊಂಡು ನಗನಗತಾನೇ ಮತ್ತೆ ಪಾಠ ಪ್ರವಚನಗಳಲ್ಲಿ ಭಾಗವಹಿಸ್ತಾ ಇದ್ದರಂತೆ. ಕುಂಭಕೋಣದಲ್ಲಿರುವಾಗ ನನಗೆ ಊಟ ಆಗಿಲ್ಲ ಅಂತ ಇವರೂ ಹೇಳ್ತಾ ಇರಲಿಲ್ಲ. ಇವರ ಹೆಂಡತಿ ಸರಸ್ವತಿ ಬಾಯಿಯೂ ಕೂಡ ಸಹಧರ್ಮಿಣಿಯಾಗಿ ಒಂದು ದಿನ ಯಾಕಿವತ್ತು ಊಟಕ್ಕೆ ನೀವು ತಂದಿಲ್ಲ, ಗಳಿಸಿ ತಂದಿಲ್ಲ ಯಾಕೆ, ಎಷ್ಟೋ ಜನ ಕೇಳ್ತಾರಲ್ಲ. ಬೇಕಾದಷ್ಟು ತಂದು ಹಾಕಿದರೆ ಮಾಡ್ತಾ ಇದ್ರೆ ನಾರಿ ಅಂತ, ಇಲ್ಲದಿದ್ದರೆ ಮಾರಿ ಅಂತೆ. ಹಾಗೆ ಎಂದಿಗೂ ಮಾಡಿದವರಲ್ಲ. ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಡೆದುಕೊಳ್ತಾ ಇದ್ದಾರೆ. ವರ್ಣನೆ ಮಾಡ್ತಾರೆ, ವರ್ಷಕ್ಕೂ ಒಂದು ಬಟ್ಟೆ ಸಿಕ್ಕರೆ ಬಹಳ ಅಂತ, ಅದನ್ನೇ ಮತ್ತೆ ತೊಯಿಸೋದು. ಒಂದು ಯಾವುದೋ ಪಂಜಾಬ್ ಉಟ್ಕೊಂಡು ಅದೇ ಧೋತ್ರ ತೊಯಿಸಿ ಒಣಾಕಿ ಮತ್ತೆ ಅದೇ ಧೋತ್ರನೇ ಉಟ್ಕೋಬೇಕು. ಅದು ಸೂಕ್ಷ್ಮವಾದ ವಸ್ತ್ರ ಅಲ್ಲ, ಬೆಲೆ ಬಾಳುವ ವಸ್ತ್ರ ಅಲ್ಲ. ರೇಷ್ಮೆ ವಸ್ತ್ರ ಅಂತೂ ಸಂಬಂಧವೇ ಇಲ್ಲ. ದಪ್ಪಾದಂತಹ ಅತೀ ಕಡಿಮೆ ಬೆಲೆಯ ನೂಲಿನ ವಸ್ತ್ರ, ಅದನ್ನು ಧಾರಣ ಮಾಡಬೇಕು. ಅದು ಒಣಗೋದೇ ಕಷ್ಟ. ಹೇಗೋ ಶ್ರಮಪಟ್ಟು ಒಣಗಿಸಿಕೊಂಡು ಮತ್ತೆ ಅದನ್ನೇ ಉಟ್ಕೊಳ್ಳೋದು, ಮತ್ತು ಅದನ್ನೇ ತೊಯಿಸೋದು. ಹೀಗೆ ಮಾಡ್ತಾ ಜೀವನವನ್ನು ನಡೆಸಿದ್ದಾರೆ. ಅಬ್ದಸ್ಯ ಏಕಂ ವಸ್ಯತೋ ನಾಸ್ಯ ನವ್ಯಂ ಸ್ಥೂಲಂ ವಸ್ತ್ರಂ ಸಂತತಂ ಚಾಲ್ಪಮೌಲ್ಯಂ. ಅಲ್ಪಮೌಲ್ಯಂ, ಅತೀ ಕಡಿಮೆ ಬೆಲೆಯ ಒಂದು ಹೊಸ ವಸ್ತ್ರ ತಗೊಳ್ಬೇಕು ಅಂದರೆ ಆಗ್ತಾ ಇರಲಿಲ್ಲ. ಮತ್ತು ಹಳೆ ಬಟ್ಟೆನೇ ಇಡೀ ವರ್ಷ ಉಟ್ಟುಕೊಳ್ಬೇಕಾಗ್ತಿತ್ತು. ತೈಲಾಭ್ಯಂಗಂ ವತ್ಸರಸ್ಯ ಏಕವಾರಂ ನೈತಸ್ಯಾಸ್ತಿ ಪ್ರಾಜ್ಯಮಾಜ್ಯಂ ಕಥಂ ಸ್ಯಾತ್. ವರ್ಷಕ್ಕೊಂದ್ಸಲ ನರಕ ಚತುರ್ದಶಿ ದಿವಸ ತಲೆಗೆ ಎಣ್ಣೆ ಹಚ್ಕೋಬೇಕು ಅಂದರೆ ಎಣ್ಣೆ ಇರ್ತಿದ್ದಿಲ್ಲಂತೆ. ಇನ್ನು ತುಪ್ಪ ಎಲ್ಲಿಂದ ಬರಬೇಕು ಅಂತಾರೆ. ಈ ತರಹದ ಎಣ್ಣೆ ಕಂಡಿಲ್ಲ, ಬಟ್ಟೆ ಕಂಡಿಲ್ಲ. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುನ ಚಾಪನೀತೆ. ದಸ್ಯುನ ನಿಯಮಾನೆ. ಇರೋದು 1-2 ಹರಕ ಪಾತ್ರೆ, ಮುರುಕ ಪಾತ್ರೆ, 1-2 ಹರಕ ಬಟ್ಟೆ ಇದ್ವಂತೆ. ಮನೆ ಮೇಲೆ ಚೆನ್ನಾಗಿ ಛತ್ರ ಇಲ್ಲ, ಹರಕ ಮುರುಕ ಮನೆ. ಅಂಥದ್ರೊಳಗೆ ಕಳ್ಳರು ಬಂದು ಆ ಇದ್ದ ಹರಕ ಬಟ್ಟೆ, ಮುರುಕ ಪಾತ್ರೆಗಳನ್ನು ಕದ್ದು ಒಯ್ದರೆ ಕೌಪೀನದ ಮೇಲೆ ನಿಂತಿದ್ದಾರಂತೆ. ಗೃಹಸ್ಥಾಶ್ರಮಗಳ ಕೌಪೀನ ಧಾರಣ ಮಾಡುವುದಿಲ್ಲ, ಗತಿ ಇಲ್ಲ, ಏನು ಮಾಡಬೇಕಿನ್ನಿವರು. ಅದಕ್ಕೆ ಕವಿಗಳಂತಾರೆ, ಮುಂದಾಗೋ ಸನ್ಯಾಸವನ್ನು ಸೂಚನೆ ಮಾಡಲಿಕ್ಕೆ ದೇವರು ಹೀಗೆ ಮಾಡಿದ್ನೋ ಏನೋ ಅಂತ. ಈ ತರಹದ ದಾರಿದ್ರ್ಯವನ್ನು ಅನುಭವಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಸುಧೀಂದ್ರ ತೀರ್ಥರಂದರು ಇದು ಸರಿಯಾದ ಕಾಲ ಅಂದರು. ಇವರು ಚಲೋ ಶ್ರೀಮಂತಿಕೆ ಇದ್ದಾಗ ನಾನೇನಾದರೂ ಸನ್ಯಾಸ ಕೊಡ್ತೀನಿ ಅಂದರೆ ಇವರು ಬರ್ತಿದ್ರೋ ಇಲ್ಲೋ. ಈಗ ಇವರಿಗೆ ಹೇಳೋಣ ಅಂತ ಕರೆದು, ನಿಮಗೆ ನಾವು ಸನ್ಯಾಸ ದೀಕ್ಷೆಯನ್ನು ಕೊಡ್ತೇವೆ, ಶ್ರೀಮದಾಚಾರ್ಯರ ವಿಶೇಷ ಸೇವೆಯನ್ನು ನೀವು ಮಾಡಬೇಕು, ಗ್ರಂಥಗಳ ರಚನೆ ಮಾಡಿ ಪಾಠ ಪ್ರವಚನ ಮಾಡಬೇಕು ಅಂತ ಹೇಳಿದರೆ ಒಪ್ಪಲಿಲ್ಲ ಆವಾಗ ವಂಕಣ್ಣ ಭಟ್ಟರು. ಬಾಲಾ ಭಾರ್ಯ ಬಾಲಕೋ ನೋಪನೀತಃ. ಸಣ್ಣ ಹೆಂಡತಿ,
ಚಿಕ್ಕ ಮಗ ಇನ್ನೂ ಉಪನಯನ ಆಗಿಲ್ಲ. ಬಾಲಶ್ಚಾಹಂ ಆಶ್ರಮೇ ನಾಸ್ತಿ ವಾಂಛ. ನಾನು ಹುಡುಗ, ನನ್ನ ಹೆಂಡತಿ ಚಿಕ್ಕವಳು, ಮಗ ಚಿಕ್ಕವನು, ಉಪನಯನವಾಗಿಲ್ಲ. ಈ ಪರಿಸ್ಥಿತಿಯಲ್ಲಿ ನಿಮ್ಮ ಆಶ್ರಮ ಸನ್ಯಾಸ, ಆಶ್ರಮದ ಆಶ್ರಮ ನನಗೆ ಬೇಡ ಅಂದರು ರಾಯರು. ಸುಧೀಂದ್ರ ತೀರ್ಥರು ಚೆನ್ನಾಗಿ ಉಪದೇಶ ಮಾಡಿದ್ದಾರೆ. ರಾಯಃ ಕಲತ್ರಂ ಪಶವಸ್ಸುತಾದಯೋ ಗೃಹಾಮಹೀ ಕುಂಜರ ಕೋಶಭೂತಯ ಸರ್ವೈರ್ಥಕಾಮಾಃ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂಚಲಾಃ. ಅನಂತ ಸುಖವನ್ನು ಕೊಡುವ ಭಗವಂತ ಒಳಗಿದ್ದಾನೆ. ಕಿಮಾತ್ಮನಾಥೇನ ಜಹಾತಿಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಖ್ಯದಸ್ಯುಭಿ ಕಿಂ ಜಾಯಯ ಸಂಸೃತಿ ಹೇತುಭೂತಯ ಮರ್ತ್ಯಸ್ಯ ಗೇಹೈರ್ಯದಿ ಹಾಯುಷೋ ವ್ಯಯಃ. ಈ ಸಂಸಾರದ ಎಲ್ಲ ಸುಖಗಳು ಕ್ಷಣಿಕ. ಈ ಸುಖಕ್ಕೆ ಸಾಧನ ಅಂತ ತಿಳಿದ ನಿನ್ನ ಬಂಧುಗಳು, ಬಾಂಧವರು, ಹೆಂಡತಿ, ಮಕ್ಕಳು ಇವರ್ಯಾರೂ ನಿನ್ನ ಜೊತೆಗೆ ಕೊನೆವರೆಗೂ ಬರುವವರಲ್ಲ. ಅವರವರ ಸಾಧನೆಯನ್ನು ಮಾಡುವುದಕ್ಕೆ ಅವರಿಗೆ ದಾರಿ ತೋರಿಸಿ ನಿನ್ನ ಸಾಧನೆಯನ್ನು ನೀನು ಮಾಡಿಕೋ. ಧರ್ಮ ಒಂದೇ ನಿನ್ನ ಜೊತೆಗೆ ಬರುವುದು. ನೀನು ಗಳಿಸಿದ ಪುಣ್ಯ, ನೀನು ಗಳಿಸಿದ ಜ್ಞಾನ ಒಂದೇ ನಿನ್ನ ಜೊತೆಗೆ ಬರುವುದೇ ಹೊರತು ಇವರ್ಯಾರೂ ನಿನ್ನ ಜೊತೆಗೆ ಬರುವವರಲ್ಲ. ವೈರಾಗ್ಯದಿಂದ ಇರು. ತ್ಯಾಗದಿಂದ ಮನುಷ್ಯನಿಗೆ ಜ್ಞಾನ. ವಿರಕ್ತಾನಾಮೇವ ಚ ಜ್ಞಾನಂ. ಜ್ಞಾನ ಬೇಕು ತ್ಯಾಗದಿಂದ. ನಿನ್ನಂತೆ 4 ಜನರಿಗೆ ಜ್ಞಾನ ಮಾರ್ಗದಲ್ಲಿ ಕರೆದುಕೊಂಡು ಬರಬೇಕು ತ್ಯಾಗದಿಂದ. ಭಕ್ತರ ಉದ್ಧಾರ ಮಾಡಬೇಕು ತ್ಯಾಗದಿಂದ. ಭೋಗದಿಂದ ಏನೂ ಸಾಧ್ಯ ಇಲ್ಲ. ಇದನ್ನು ಇವತ್ತು ನೀವೆಲ್ಲರೂ ಪ್ರತ್ಯಕ್ಷ ನೋಡ್ತೀರಿ. ಬೇಕಾದಷ್ಟು ಶ್ರೀಮಂತರು, ಬೇಕಾದಷ್ಟು ಜನ ಕೋಟ್ಯಾಧೀಶರು ಸತ್ತು ಹೋಗಿದ್ದಾರೆ. ಅವರ ವೃಂದಾವನ ಮಾಡಿ ಯಾರು ಪೂಜಾ ಮಾಡ್ತಾರೆ? ಯಾರಿಲ್ಲ. ಸತ್ತಾಗಷ್ಟು ಬೇಕಾದರೆ ಗಂಧದ ಕಟ್ಟಿಗೆ ಹಾಕಿ ಸುಡಬಹುದೇ ಹೊರತು ಮುಂದೆ ಯಾರೂ ಅವರನ್ನು ಮಾತಾಡಿಸೋರು ಇರೋದಿಲ್ಲ. ಮಾಂಧಾತಾಚ ಮಹೀಪತಿ ಕೃತಯುಗ ಅಲಂಕಾರ ಭೂತೋಗತಃ ಅಂತ ಹೇಳಿದ ಹಾಗೆ ಎಂತೆಂತಹ ರಾಜ ಮಹಾರಾಜರೆಲ್ಲ ಆಗಿ ಹೋದರು. ಬೇಕಾದಷ್ಟು ಜನ ಶ್ರೀಮಂತರು ಸತ್ತು ಹೋಗಿದ್ದಾರೆ. ಯಾರ ಹೆಸರು ಉಳಿದಿಲ್ಲ ಇವತ್ತು. ಆದರೆ ಏನು ಅವರೇನು ಭೋಗ ಕಡಿಮೆ ಮಾಡಿದರೇನು? ಬೇಕಾದಷ್ಟು ಹಣದ ಭೋಗ ಮಾಡಿದರು, ಸ್ತ್ರೀಯರ ಭೋಗ ಮಾಡಿದರು, ಬೇಕಾದಷ್ಟು ತಿಂದರು, ಉಂಡ್ರು, ಮೆರೆದರು, ಮನೆ ಕಟ್ಟಿಕೊಂಡ್ರು, ವಾಹನಗಳು, ಸೈನ್ಯ, ಆಳು ಮನುಷ್ಯರು ಎಲ್ಲ ಇತ್ತು. ಅದು ಯಾವುದಕ್ಕೂ ಬೆಲೆ ಬರಲಿಲ್ಲ. ಆದರೆ ಯಾವುದೂ ಬೇಡ ಅಂತ ಎಲ್ಲ ಬಿಟ್ಟು ನಿಂತಹ ತ್ಯಾಗಿಗಳಿಗೆ ಇವತ್ತು ಎಲ್ಲ ಇದೆ. ಎಲ್ಲ ಇದ್ದವರಿಗೆ ಏನೂ ಇಲ್ಲ, ಏನೂ ಇಲ್ಲದೆ ಇದ್ದವರಿಗೆ ಇವತ್ತೆಲ್ಲ ಇದೆ. ಯಾಕೆ? ತ್ಯಾಗಕ್ಕೆ ಬೆಲೆ ಇದೆ, ಭೋಗಕ್ಕೆ ಬೆಲೆ ಇಲ್ಲ. ಇದರರ್ಥ ಆ ಬೆಲೆ ಸಿಗಬೇಕು ಅನ್ನುವುದಕ್ಕಾಗಿ ತ್ಯಾಗ ಮಾಡುವುದಲ್ಲ. ಭಗವಂತನ ಅನುಗ್ರಹಕ್ಕಾಗಿ ಸರ್ವಸಂಗ ಪರಿತ್ಯಾಗ ಮಾಡಿದರೆ ಅದರಿಂದ ಮನುಷ್ಯನಿಗೆ ಶುದ್ಧವಾದ ಜ್ಞಾನ ಬರ್ತದೆ. ಜ್ಞಾನದಿಂದ ಭಗವಂತನ ಅನುಗ್ರಹ, ದೇವರ ಅನುಗ್ರಹ ಆದರೆ ತನ್ನ ಉದ್ಧಾರದ ಜೊತೆಗೆ